ಬೆಂಗಳೂರಿನಲ್ಲಿ ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ ತೀವ್ರ ಚರ್ಚೆಗೆ ಕಾರಣ ಆಗಿತ್ತು. ಕುಟುಂಬಸ್ಥರು ನಿನ್ನೆ ತೀವ್ರವಾಗಿ ಪ್ರತಿಭಟನೆಗೂ ಕೂಡ ಮುಂದಾಗಿದ್ರು. ಆದರೆ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿ ಗಾನವಿ ಆತ್ಮಹತ್ಯೆ ಬೆನ್ನಲ್ಲೇ ಪತಿ ಸೂರಜ್ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹಾರಾಷ್ಟ್ರದ ನಾಗಪುರಕ್ಕೆ ತೆರಳಿದ್ರು. ಇದೇ ವೇಳೆ ಸೂರಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾಗಪುರದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸೂರಜ್ ಅವರ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಅವರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಜಯಂತಿ ಅವರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಾಗಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಸೂರಜ್ ಅವರ ತಾಯಿ ಜಯಂತಿ ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಇನ್ನು ಈ ಜೋಡಿ ಮದುವೆ ಮಾಡಿಕೊಂಡು ನಂತರ ಶ್ರೀಲಂಕಾಗೆ ಹನಿಮೂನ್ಗೆ ತೆರಳಿದರು. ಆದರೆ ಅಲ್ಲಿಂದ ಹನಿಮೂನ್ ಅರ್ಧಕ್ಕೆ ಮೊಟಕುಗೊಳಿಸಿ ಇಬ್ಬರು ವಾಪಸ್ ಬಂದಿದ್ದರು. ವಾಪಸ್ ಬರ್ತಾ ಇದ್ದಂತೆ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ್ರು. ಆದರೆ ಈ ಆತ್ಮಹತ್ಯೆ ನಂತರ ಗಾನವಿಯವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಕುಟುಂಬಸ್ಥರು ಅನೇಕ ಆರೋಪಗಳನ್ನು ಮಾಡಿದ್ರು. ಜೊತೆಗೆ ಸೂರಜ್ ಅವರ ತಾಯಿ ಕುಟುಂಬಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಪ್ರಕರಣ ಕೂಡ ದಾಖಲು ಮಾಡಿದ್ರು. ಇನ್ನು ಇದರ ಜೊತೆಗೆ ಸೂರಜ್ ಅವರ ಬಗ್ಗೆ ಗಂಭೀರ ಆರೋಪಗಳನ್ನು ಕೂಡ ಅವರ ಕುಟುಂಬಸ್ಥರು ಮಾಡಿದರು. ಅವರು ಗೇ ಆಗಿದ್ದಾರೆ, ಮಗಳ ಜೊತೆಗೆ ಶಾರೀರಿಕ ಸಂಬಂಧವೇ ಇರಲಿಲ್ಲ, ಹೀಗೆ ಸಾಕಷ್ಟು ಆರೋಪಗಳು ಕೇಳಿಬಂತು. ಇದಕ್ಕೆ ಮನನೊಂದು ಸೂರಜ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದರೆ ಈ ಪ್ರಕರಣ ಕೇವಲ ರಾಜ್ಯ ಮಟ್ಟ ಮಾತ್ರವಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ತೀವ್ರ ಚರ್ಚೆ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಈ ನಡುವೆ ಸೂರಜ್ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಜೊತೆಗೆ ಅವರ ತಾಯಿಯವರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಈಗ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಇಬ್ಬರು ದಂಪತಿಗಳು ಮದುವೆಯಾಗಿ ಹೊಸತರಲ್ಲೇ ಇಬ್ಬರು ಹನಿಮೂನ್ಗೆ ಅಂತ ತೆರಳಿದರು ಶ್ರೀಲಂಕಾಗೆ. ಅರ್ಧಕ್ಕೆ ಹನಿಮೂನ್ ಮೊಟಕುಗೊಳಿಸಿ ವಾಪಸ್ ಬೆಂಗಳೂರಿಗೆ ಬಂದಿದ್ದರು. ಆದರೆ ಇದೇ ವೇಳೆ ಗಾನವಿ ಆತ್ಮಹತ್ಯೆಗೆ ಶರಣಾದರು. ಆಗ ಈ ವಿಚಾರ ಬೆಳಕಿಗೆ ಬರುತ್ತೆ. ಮಗಳು ಫೋನ್ ಮಾಡಿದ್ರು, ಈ ವಿಚಾರವನ್ನು ನಮ್ಮೊಂದಿಗೆ ಹೇಳಿಕೊಂಡಿದ್ರು. ಗಂಡ ಗೇ ಆಗಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಹೇಳಿದ್ರು. ಈ ವಿಚಾರ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಚರ್ಚೆಗಳಾಗಿತ್ತು. ಜೊತೆಗೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇತ್ತು. ಈಗ ಈ ಪ್ರಕರಣಕ್ಕೆ ತಿರುವು ಸಿಕ್ಕಿದೆ. ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಗಾನವಿ ಆತ್ಮಹತ್ಯೆ ಪ್ರಕರಣ ನಿನ್ನೆ ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಯಿತು. ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ರು, ಹೋರಾಟಕ್ಕೂ ಕೂಡ ಮುಂದಾಗಿದ್ರು. ಈ ನಡುವೆ ಸೂರಜ್ ಅವರು ಈಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇನ್ನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ದಂಪತಿಗಳಿಬ್ರು ಕಿತ್ತಾಡ್ಕೊಂಡಿರ್ತಾರೆ. ಅದಾದ ನಂತರ ಹೊಂದಾಣಿಕೆ ಆಗಿದೆ ಎನ್ನೆಲ್ಲ ಆಕೆ ಅವ್ರ ಮನೆಗೆ ಹೋಗಿರ್ತಾಳೆ, ಅಲ್ಲೇ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಸಂಬಂಧ ಅವಳ ಆತ್ಮಹತ್ಯೆಗೆ ಗಂಡನ ಮನೆಯವರು ಕಿರುಕುಳವೇ ಕಾರಣ, ಮತ್ತು ಗಂಡ ಮತ್ತು ಅತ್ತೆ ಆತನ ಸಹೋದರ ಏನಿದ್ದಾರೆ, ಸೊ ಅವರಿಂದನೇ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಆರೋಪ ಮಾಡಿದ ಬೆನ್ನೆಲ್ಲ ಅವ್ರನ್ನ ಬಂಧನ ಮಾಡ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಪ್ರೊಟೆಸ್ಟ್ಗಳು ನಡೀತಾ ಇತ್ತು. ಪ್ರೊಟೆಸ್ಟ್ಗಳ ಮಧ್ಯೆಯೂ ಕೂಡ ಇವರು 3 ಜನ ತಲೆಮರೆಸ್ಕೊಂಡಿದ್ರು. ಇವತ್ತು ಸುಮಾರು ನಾಗಪುರ, ಏನು ಮಹಾರಾಷ್ಟ್ರದ ನಾಗಪುರದಲ್ಲಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಅವ್ರನ್ನ ಒಂದು ಕಡೆ ಮಾಹಿತಿ ತೆಗೆದುಕೊಂಡಿರುವಂತಹ ಪೊಲೀಸರು ನಾಗ್ಪುರದಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಏನಂತ ಸ್ಥಳೀಯ ಪೊಲೀಸರನ್ನು ಕೂಡ ಸಂಪರ್ಕವನ್ನ ಮಾಡಿದ್ರೆ, ಅದನ್ನ ಸಂಪರ್ಕವನ್ನ ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು. ಮತ್ತೊಂದು ಕಡೆ ಇವರಿಬ್ಬರ ನಡುವಿನ ಗೊಂದಲದಿಂದಾಗಿ ಇನ್ಸಿಡೆಂಟ್ ಆಗಿದೆ ಅನ್ನೋ ಮಾಹಿತಿಗಳಿದೆ. ಸದ್ಯ ಈ ಬಗ್ಗೆ ಪ್ರಕರಣ ಎಲ್ಲಿ ದಾಖಲು ಮಾಡ್ಕೊಳ್ತಾರೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ. ಒಂದು, ರಾಮಮೂರ್ತಿ ನಗರದಲ್ಲಿ ಈಗಾಗಲೇ ಈಕೆ ತವ್ರ ಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ FIR ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನು ನಾಗ್ಪುರದಲ್ಲಿ ಆಗಿರುವ ಬಗ್ಗೆ ಪೊಲೀಸರಿಂದ ಮಾಹಿತಿಯನ್ನು ತೆಗೆದುಕೊಂಡು ಮೃತದೇಹವನ್ನ ಇಲ್ಲಿಗೆ ತರ್ತಾರ, ಇಲ್ಲ ಅವರ ಮನೆಗೆ ತೆಗೆದುಕೊಂಡು ಹೋಗ್ತಾರ ಅನ್ನೋದು ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಅಸಲಿಗೆ ಆಗಿದ್ದಾದ್ರೂ ಏನಪ್ಪ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದರೆ ಹೊಸತರಲ್ಲೇ ಮದುವೆಯಾಗಿದ್ದರು. ಅನೇಕ ಈ ವಿವಾಹ ಆದ ಮೇಲೆ ಆದಂತಹ ಕೆಲವು ಸಾವು ನೋವುಗಳು, ಪತಿ ಪತ್ನಿ ಮಧ್ಯೆ ಬಿರುಕು ಬಿಟ್ಟಿರುವಂತಹ ಕೆಲವು ಪ್ರಕರಣಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಈ ಪ್ರಕರಣವೂ ಅದೇ ರೀತಿ ಅಸಲಿಗಾಗಿದ್ದಾದ್ರೂ ಏನು ಅಂತ ಚರ್ಚೆ ಆಗ್ತಾ ಇದೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಶಿಕುಮಾರ್ ಮೃತ ಗಾನವಿಯವರ ಸಂಬಂಧಿ ದೂರುದಾರರು ಕೂಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಈ ಒಂದು ವಿಚಾರ ಏನಿದೆ ತುಂಬಾ ದುಃಖದ ವಿಚಾರ, ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ವಿಚಾರ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸರ್ ಸರಿಯಾಗಿ ವಾಯ್ಸು ಬ್ರೇಕ್ ಆಗ್ತಾ ಇದೆ ಸರ್. ಓಕೆ ಸರ್ ಕೇಳಿಸ್ತಾ ಇದೆ ಶಶಿಕುಮಾರ್ ಸರ್ ಈಗ? ಈಗ ಕೇಳಿಸ್ತಿದೆ ಸರ್. ಈಗ ಎಲ್ರಿಗೂ ಕಾಡ್ತಾ ಇರುವಂತಹ ಗೊಂದಲ, ಯುವ ಸಮೂಹಕ್ಕೂ ಕೂಡ ಕಾಡ್ತಾ ಇರುವಂತಹ ಗೊಂದಲ, ಈ ಪ್ರಶ್ನೆ ಏನಂದ್ರೆ ಮದುವೆ ಮಾಡ್ಕೊಳ್ಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆ, ಆತಂಕ ಎಲ್ರಿಗೂ ಎದುರಾಗ್ತಾ ಇದೆ. ಈಗ ಸದ್ಯಕ್ಕೆ ಸೂರಜ್ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತಮ್ಮ ಮುಂದಿನ ನಡೆ ಏನು, ಅಸಲಿಗಾಗಿದ್ದಾದ್ರೂ ಏನು ಹೇಳ್ಕೊಳ್ಬಹುದಾ TV5 ಜೊತೆಗೆ? ಸರಿಯಾಗಿ ಕೇಳಲಿಲ್ಲ, ಬಟ್ ಆದ್ರೂ ಹೇಳ್ತೀನಿ ನೋಡಿ ಸರ್. ಸರಿಯಾಗಿ ಕೇಳಿಸ್ತಿಲ್ಲ ನನಗೆ, ನೀವೇನು ಕೇಳಿದ್ರಿ. ಓಕೆ ಮಾತಾಡಿ ಸರ್. ಹಿರಿಯರು ದೊಡ್ಡವರು ನೋಡಿ ಸರ್, ದೊಡ್ಡವರು ಮುಂದೆ ನಿಂತು ಎಲ್ಲ ನಿಶ್ಚಿತಾರ್ಥ ಮಾಡಿ ಎಲ್ಲ ಮಾಡಿರ್ತೀವಿ ಸರ್. ಎಲ್ಲ ನಿಶ್ಚಯ ಮಾಡ್ಕೊಂಡು ಮಾಡಿರ್ತೀವಿ, ಮಕ್ಕಳು ಚೆನ್ನಾಗಿರ್ಲಿ ಅಂತ. ಹುಡುಗನು ಹುಡುಗಿ ಚೆನ್ನಾಗಿ ಅವ್ರ ಲೈಫ್ ಸೆಟ್ಲ್ ಹಾಕೊಂಡು ಚೆನ್ನಾಗಿರ್ಲಿ ಅಂತ ಮಾಡಿರ್ತೀವಿ ಸರ್. ಹುಡುಗ ಏನಾದ್ರು ತಪ್ಪು ಮಾಡಿದ್ರೆ, ಇಲ್ಲ ಹುಡುಗಿ ಏನಾದ್ರು ಸಣ್ಣ ಪುಟ್ಟ ತಕ್ಕೊಂಡಿದ್ರೆ, ದೊಡ್ಡವರಾಗಿ ನಾವು ತಂದೆ ತಾಯಿ ಇಲ್ಲ ಅವ್ರ ಕಡೆ ಹುಡುಗ ಮನೆಯವರ ಹುಡುಗ ತಾಯಿ ಆಗಿರ್ಲಿ ನಾವಾಗಿರ್ಲಿ ತಿಳುವಳಿಕೆ ಕೊಟ್ಟು ಅವ್ರಿಗೆ ಬುದ್ಧಿ ಹೇಳ್ಬೇಕು ಸರ್. ಅದು ಬಿಟ್ಟು ಅವ್ರ ತಾಯಿಯವ್ರು ಆತರ ಮಾಡ್ಲಿಲ್ಲ ಸರ್. ಇನ್ನು ಮಗನಿಗೆ ತುಂಬಾ ಎನ್ಕರೇಜ್ ಮಾಡಿ ಮಗನಿಗೆ ಬೇರೆ ರೀತಿಯಾದ ಎಲ್ಲ ಹೇಳ್ಕೊಟ್ಟಿರೋದು ಅವ್ರ ತಾಯಿ ಸರ್. ದೊಡ್ಡವರಾಗಿ ತಪ್ಪು ಮಾಡಿದ್ರು ಸರ್ ಅವರು. ಹಿರಿಯರಾಗಿ ಬುದ್ಧಿ ಹೇಳ್ಬೇಕಾಗಿತ್ತು ಮಗನಿಗೆ. ನಮ್ಮನ್ನ ನಂಬ್ಕೊಂಡು ಬಂದು ಎಲ್ಲ ಇದು ಮಾಡಿದಾರಪ್ಪ, ಮಗುನ ಚೆನ್ನಾಗಿ ಮಾತಾಡ್ಸ್ಪ ಅದು ಇದು ಅಂತ. ಅದು ಬಿಟ್ಟು ಬೇರೆ ಎಲ್ಲ ಅವನಿಗೆ ಮಗಗೆ ಬೇರೆ ರೀತಿ ಮಾತಾಡಿ ಇದು ಮಾಡಿದ್ದಾರೆ. ಈಗ ಸರ್ ಒಂದು ಬಾಳಿ ಬದುಕಬೇಕಾದಂತಹ ಯುವ ಜೋಡಿಗಳು ಸಾವನ್ನಪ್ಪಿದ್ದಾರೆ. ದೊಡ್ಡವರು ಅವ್ರಿಗೆಲ್ಲ ಅನುಭವ ಇರುತ್ತೆ, ಅವ್ರು ತಿಳಿಸ್ಬೇಕು ಸರ್ ಮಕ್ಕಳಿಗೆ. ಹೌದು ಈ ತರ ಮಾಡ್ಬಾರ್ದು, ಈ ತರ ಮಾಡ್ಬೇಕು, ಈ ತರ. ಅದನ್ನ ಬಿಟ್ಟು ಅವ್ರಮ್ಮ ಅವರು ಏನ್ ಮಾಡ್ಬಾರ್ದು ಅದನ್ನೆಲ್ಲ ಮಗನಿಗೆ ಇದ್ ಮಾಡಿ ಆತರ ಈ ತರ ಅಂತ ಮಗ ತಾಯಿ ಹೇಳ್ಕೊಟ್ಟು ಮಗ. ಈಗ ಹುಡುಗನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಸರ್, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸರ್ ನಿಜವಾಗ್ಲೂ ಏನು ಕೇಳ್ತಲ್ಲ ಸರ್. ಈಗ ಹುಡುಗ ಸೂರಜ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಅವರು ಸಾವನ್ನಪ್ಪಿದ್ದಾರೆ. ಸರ್ ನೋಡ್ರಿ, ಆಗ್ಬಾರ್ದಾಗಿತ್ತು ಆತರ ಆಗಿದೆ. ಬಟ್ ತಪ್ಪು ನಾವು ಏನು ಯಾರ ಮೇಲೆ ಏನಂತ ಹೇಳೋಣ ಸರ್. ಅಲ್ಲ, ತಪ್ಪು ಎಲ್ಲಾಯ್ತು ಅಂತನಾದ್ರೂ ಏನಾದ್ರು ಗೊತ್ತಾಯ್ತಾ ಸರ್? ಎಲ್ಲಾಯ್ತು ಅಂದ್ರೆ ತಾಯಿಯವರು ಸ್ಟೆಪ್ ಬೈ ಸ್ಟೆಪ್ ಮಗಾಗಿ ಹೇಳ್ಕೊಡ್ಬೇಕಾಗಿತ್ತು, ಬುದ್ಧಿ ಹೇಳ್ಬೇಕಾಗಿತ್ತು. ಇದು ತಪ್ಪು, ಇದು ಸರಿ ಅಂತ ಹೇಳ್ಬೇಕಾಯ್ತಲ್ಲ ಸರ್. ಮಗನಿಗೆ ನೋಡಪ್ಪ, ಇದು ತಪ್ಪು, ಇದು ಮಾಡ್ತೇವೆ, ಇದು ಒಳ್ಳೇದು, ಆತರ ಮಾಡ್ಬೋದು, ಈ ತರ ಮಾಡುವಂತ ದೊಡ್ಡವ್ರಿಗೆ ಅನುಭವ ಇರುತ್ತಲ್ಲ ಸರ್, ದೊಡ್ಡವರಿಗೆ ಹಿರಿಯರಿಗೆ. ಹೌದು. ಮತ್ತೆ ಅದನ್ನ ತಾನೇ ಸರ್ ಹೇಳ್ಕೊಡ್ಬೇಕಾಗಿತ್ತು ಮಕ್ಕಳಿಗೆ. ನೀನ್ ಮಾಡ್ತಾರೆ ಸರಿಲ್ಲ, ಈ ತರ ಮಾಡ್ಬಾರ್ದು, ಈ ತರ ಮಾಡ್ಬೇಕು ಅಂತ ತಿಳುವಳಿಕೆ ಕೊಡ್ಬೇಕಾಗಿತ್ತು ಸರ್. ಅದು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಎಲ್ಲ ಬೇರೆ ಯಾವ್ದಾವ್ದು ಮಾಡ್ಬಾರ್ದನ್ನೆಲ್ಲ ಮಗನಿಗೆ ತಿಳಿಸಿ ಅದು ನಿಜವಾಗ್ಲೂ ಅದೇ ಮಾಡಿದಾರೆ ಸರ್. ಈಗ ಮಗಳು ಗಾನವಿಯನ್ನು ಕಳ್ಕೊಂಡಿದ್ದೀರಿ, ಇತ್ತ ಸೂರಜ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿಕ್ಕ ವಯಸ್ಸಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸರ್. ಬೇರೆ ಯುವ ಜೋಡಿಗಳಿಗೂ ಕೂಡ ನಾವು ಬಯಸಿದ್ದು ಅವರಿಗೆ ಬೇರೆ ಯಾರಿಗೂ ಆತರ ಮಾಡದೇನೆ ಅವ್ರಿಗೆ ಅವ್ರು ಮಾಡಿರೋ ತಪ್ಪು ಅರಿವಾದ್ರೆ ಸಾಕು ಅಂತ ನಾವು ಇಷ್ಟಪಟ್ಟಿದ್ವಿ ಸರ್. ಬಟ್ ಅವರು ದುಡ್ಬಿಟ್ಟಿದ್ದಾನೆ ಸರ್, ಹುಡುಗನ ದುಡ್ಬಿಟ್ಟ ಸರ್. ಸರ್, ಯುವಕರಿಗೆ ಹೊಸತರಲ್ಲಿ ಮದುವೆ ಆಗೋ ಜೋಡಿಗೆ ತಾವೇನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿ? ಸರ್ ಅದು ವೆರಿ ಇಂಪಾರ್ಟೆಂಟ್ ನೀವು ಕೇಳಿದ್ದು ಸರ್. ಸ್ಟಾರ್ಟಿಂಗ್ ಇಂದ ಏನೇ ಇರ್ಲಿ ಸರ್, ಸ್ಟಾರ್ಟಿಂಗ್ ಇಂದ ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಲಿ ದೊಡ್ಡ ಹಿರಿಯರ ಗಮನಕ್ಕೆ ತಗೊಂಡ್ಬಂದು ಎರಡು ಕಡೆಯಿಂದ ಕೂತ್ಕೊಂಡು ಸಮಾಧಾನ ಮಾಡ್ಕೊಂಡು, ಅಂದ್ರೆ ಎರಡು ಕಡೆಯಿಂದ ಕೂತ್ಕೊಂಡು ಈಗ ತಂದೆ ತಾಯಿಗಳು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಧೈರ್ಯ ಕೊಟ್ಟರೆ ಧೈರ್ಯ ತಗೊಂಡು ಅವ್ರದ್ದು ತಂದೆ ತಾಯಿಗಳದ್ದು ಸಜೆಷನ್ ತಗೊಂಡು ಅವ್ರ ಜೊತೆಯಲ್ಲಿ ಅವ್ರ ಹೆಂಗೆ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು ಸರ್. ಬಟ್ ನಮ್ ಸೂರಜ್ ಅವ್ರ ತಾಯಿ ಒಳ್ಳೇದು ಹೇಳ್ದೇನೆ ಬರೀ ಕೆಟ್ಟದ್ದೇ ತಲೆ ತುಂಬಿಸಿ ಈ ತರ ಆಗಿರೋದು ಸರ್ ಅವರು. ಇದಂತೂ ಸತ್ಯ. ಹೆತ್ತವ್ರ ಗಮನಕ್ಕೆ ತರಲಿಲ್ಲ, ನಿಮ್ ಗಮನಕ್ಕೆ ತರಬೇಕಾಗಿತ್ತು, ಮಾತಾಡಬೇಕಾಗಿತ್ತು ಕೂತ್ಕೊಂಡು. ನಿಜ ಸರ್. ಯಾಕಂದ್ರೆ ನೋಡ್ರಿ ಸರ್, ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂತಾರ. ಅವ್ರ ಪಾಪ ಏನ್ ಮಾತಾಡ್ಬೇಕು ತಂದೆ ತಾಯಿಗಳ ತಿಳುವಳಿಕೆ ಇರೋದಿಲ್ಲ ಸರ್. ಮಕ್ಕಳಿಗೆ ತಿಳುವಳಿಕೆ ಇರಬೇಕು, ಯಾವ ವಿಷಯ ಹೇಳ್ಬೇಕು ಏನು ಗೊತ್ತಾಗೋದಿಲ್ಲ ಸರ್. ನಮಗ್ ಗೊತ್ತಿರ್ತಲ್ಲ ಸರ್, ದೊಡ್ಡವ್ರಿಗೆ ಹಿರಿಯರಿಗೆ ಗೊತ್ತಿರ್ತಲ್ಲ ಸರ್. ನೋಡಮ್ಮ, ನಿನ್ ಮಗಳು
ನನ್ನ ಮಗ ಈ ಥರ ಐತೆ ಅಂತ ಅದನ್ನ ಮಕ್ಕಳಿಗೆ ತಿಳುವಳಿಕೆ ಮಾಡಿಕೊಂಡು ನಿಜವಾಗ್ಲೂ ಅವ್ರಿಗೆ ಆ ದಾರಿಗೆ ಹಂಗಲ್ಲ ಹಿಂಗೆಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನದಲ್ಲಿ ಹೋಗ್ಬೇಕಪ್ಪ ಅಂತ ತಿಳುವಳಿಕೆ ಕೊಟ್ಟಿದ್ರೆ ನಿಜವಾಗ್ಲೂ ಆಗ್ತಾ ಇತ್ತು ಸರ್. ಆ ಹುಡುಗ ಚೆನ್ನಾಗಿ ಇರ್ತಾ ಇದ್ದೆ ಸರ್. ಹಾಂ 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 ಖಂಡಿತ ನಿಜವಾಗ್ಲೂ ಸರ್. ಓಕೆ, ಧನ್ಯವಾದಗಳು ಶಶಿಕುಮಾರ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಈ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡ್ಗೆ ಇಡೀ ಕುಟುಂಬ ಇವತ್ತು ರೋಧನೆಯಲ್ಲಿ ಮುಳುಗಿದೆ. ಒಂದೆಡೆ ಗಾನವಿಯವರ ಕುಟುಂಬ ಕಣ್ಣೀರಿಡ್ತಾ ಇದ್ದರೆ, ಮತ್ತೊಂದೆಡೆ ಸೂರಜ್ ಅವರ ಕುಟುಂಬ ಕೂಡ ಕಣ್ಣೀರಿನ ಕೋಡಿಯನ್ನು ಹರಿಸ್ತಾ ಇದೆ. ನಡುವೆ ಎಲ್ಲರಿಗೂ ಎದುರಾಗ್ತಾ ಇರುವಂತಹ ಪ್ರಶ್ನೆ, ಹೊಸತರಲ್ಲಿ ಈ ರೀತಿ ಆಯ್ತಲ್ಲ ಅನ್ನುವಂತಹ ನೋವು ಇವತ್ತು ಎಲ್ಲರನ್ನೂ ಕಾಡ್ತಾ ಇದೆ.